ಮಣಿಪುರದ ತಳನಗರದ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ನಲ್ಲಿ ಡಿಜಿಟಲ್ ಲಿಟರಸಿ ಯೋಜನೆಯಡಿ ಅಲ್ಕಾರ್ಗೋ ವತಿಯಿಂದ ನಡೆದ ಉಚಿತ ಕಂಪ್ಯೂಟರ್ ತರಬೇತಿ ಕಾರ್ಯಕ್ರಮದ ಸರ್ಟಿಫಿಕೇಟ್ ವಿತರಣೆ ಓರಿಯೆಂಟೇಷನ್ ಸಮಾರಂಭ ನಡೆಯಿತು. ನಿಟ್ಟೆ ಜಸ್ಟಿಸ್ ಕೆಎಸ್ ಹೆಗ್ಡೆ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಇದರ ಪ್ಲೇಸ್ಮೆಂಟ್ ಅಡ್ಮಿಷನ್ ಮುಖ್ಯಸ್ಥರಾದ ಗುರುಪ್ರಸಾದ್ ಭಟ್ಕೆ ಕಾರ್ಯಕ್ರಮ ಉದ್ಘಾಟಿಸಿದರು. ಚಾರಿಟೇಬಲ್ ಟ್ರಸ್ಟ್ ಅಶೋಕ್ ಕುಮಾರ್ ಅಧ್ಯಕ್ಷತೆ ವಹಿಸಿ ಮುಂಬೈ ಶಿವಿಕಾ ಪ್ಲಾಸ್ಟಿಕ್ ಪ್ರೈವೇಟ್ ಲಿಮಿಟೆಡ್ ಡೈರೆಕ್ಟರ್ ಮಧುಕರ್ ಶೆಟ್ಟಿ, ಹ್ಯುಮ್ಯಾನಿಟಿ ಟ್ರಸ್ಟ್ನ ನವೀನ್ ಬೆಳ್ಮಣ್ ಮತ್ತಿತರರು ಉಪಸ್ಥಿತರಿದ್ದರು. वसिष्ठवामदेवादिवन्दितो महागणपतिम्. ನಾವು ಈ ಒಂದು ಚಾರಿಟೇಬಲ್ ಟ್ರಸ್ಟ್ ಪ್ರಾರಂಭಿಸಿ ಸುಮಾರು 1.5 ವರ್ಷ ಆಯಿತು. 1.5 ವರ್ಷದಲ್ಲಿ ಸುಮಾರು 1400 ವಿದ್ಯಾರ್ಥಿಗಳಿಗೆ, ಅಂದರೆ ಕಾಲೇಜಿನ ಅಂತಿಮ ವರ್ಗದ ವಿದ್ಯಾರ್ಥಿಗಳಿಗೆ ನಾವು ಇಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ 2 ದಿವಸದ ಕಾರ್ಯಕ್ರಮ ಮಾಡಿ ಅವರಿಗೆ ಎಲ್ಲ ಸರೌಂಡಿಂಗ್ ಕಾಲೇಜಿನ ವಿದ್ಯಾರ್ಥಿಗಳಿಗೆ ನಾವು ಟ್ರೈನಿಂಗ್ ಕೊಟ್ಟಿದ್ದೇವೆ. ಇವಾಗ 220 ಪ್ಲಸ್ 20 240 ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಡಿಜಿಟಲ್ ಲಿಟ್ರಸಿ ಕಂಪ್ಯೂಟರ್ ಪ್ರೋಗ್ರಾಮ್ ಕೊಟ್ಟಿದೆ. ಸುಮಾರು 300 ಮಹಿಳೆಯರಿಗೆ ಎಕ್ಸ್ಕ್ಲೂಸಿವ್ ಫಾರ್ ವುಮೆನ್ಗೆ ನಾವು ಬೆಳ್ಳೆ, ಪಳ್ಳಿ, ಮಣಿಪುರ ಮತ್ತು ಹಲೇವರು ಗ್ರಾಮ ಪಂಚಾಯತ್ ಲಿಮಿಟಿನ ಮಹಿಳೆಯರಿಗೆ ಅವರ ಸ್ವ ಉದ್ಯೋಗ ಮಾಡಲು ಹಾಗೂ ಅವರ ಇನ್ಕಮ್ ಜನರೇಟಿಂಗ್ ಹೇಗೆ ಆರ್ಥಿಕತೆ ಇಂಪ್ರೂವ್ ಮಾಡುವ ಎಂಬ ದೃಷ್ಟಿಯಿಂದ ಅವರಿಗೆ ನಾವು ಯಾವುದೆಲ್ಲ ಸರ್ಕಾರದಿಂದ ಸವಲತ್ತು ಸಿಗ್ತದೆ ಅಂತ ತಿಳಿಸಲು ಮಾಹಿತಿ ಶಿಬಿರ ಇಲ್ಲಿ ಮಾಡಿರ್ತೇವೆ. विनाशाय दीपज्योतिर्नमोस्तुते, दीपज्योतिर्नमोस्तुते, दीपज्योतिर्परब्रह्म, दीपज्योति. The world is changing rapidly, especially in the realm of computers and technology. The skills you have acquired will be valuable in the world that heavily relies on technology, but you have learned something even more important, how to face challenge. I'm sure that those people might have taught you. Okay, see, even if you don't have a degree, I feel it is fine, but if you don't have a computer skills, you are not accepted by the companies, right? So even if you don't have a degree, that's absolutely fine. There are 2 things which is very essential. One is computer skills, second is communication. I believe that if Ashok Kumar Shetty can add communication skills next time, whether it's a joint program, that would be definitely going to be very good. So please, I think you need to take this suggestion. Maybe 3-4 days or 5 days you can have a communication skills program as well. That will give you a joint program. Definitely that will give you a beneficial for you. The reason I'm telling, now people say that after computer came into business, it has taken many jobs away. Now ChatGPT, I don't know how many of you are aware of ChatGPT.
ಸಂಘ ಇವರು ಮಾಡುತ್ತಿರುವ ಕಾರ್ಯಕ್ರಮ ಅತ್ಯಂತ ಶ್ಲಾಘನೀಯವಾದದ್ದು. ಖಂಡಿತ ಯಾವುದೇ ಬಂಟರ ಸಂಘ ಒಂದು ಮದುವೆಯ ಹಾಲ್ ಕಟ್ಟಿ ಆ ನಂತರ ಬೇರೆ ಇತರ ಕಾರ್ಯಕ್ರಮದಲ್ಲಿ ತೊಡಗಿರ್ತವೆ. ಆದರೆ ಅಶೋಕಣ್ಣನ ಒಂದು ಕಲ್ಪನೆ, ಮನುಷ್ಯನಿಗೆ ಒಂದು ಅವಕಾಶ ಸಿಕ್ಕಿದಾಗ ಆ ಅವಕಾಶವನ್ನು ಹೇಗೆ ಅವ ಸದುಪಯೋಗ ಪಡಿಸ್ಕೊಳ್ತಾನೆ ಅಂತ ಹೇಳಲಿಕ್ಕೆ ಅಶೋಕಣ್ಣನವರೇ ಒಂದು ಉದಾಹರಣೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಯಾಕಂದ್ರೆ ಇಲ್ಲಿ ಒಂದು ಈ ರೀತಿ ಮಾಡಬಹುದೆನ್ನುವ ಕಲ್ಪನೆ ಈಗ ಇರಲಿಕ್ಕಿಲ್ಲ ಅಂತ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ತಮ್ಮ ಅಮೂಲ್ಯವಾದ ಸಮಯವನ್ನು ಅದಕ್ಕಾಗಿ ಕೊಡ್ತಾ ಇದ್ದಾರೆ. ಅವರು ಸಮಯ ಎಂಬುದು ಯಾವುದಕ್ಕಿಂತ ಅತ್ಯಂತ ಪ್ರೀಷಿಯಸ್, ತುಂಬಾ ಮುಖ್ಯವಾದ ಸಮಯ. ಅಂತವರ ಒಳ್ಳೆಯ ಸಮಯವನ್ನು ಸಮಾಜಕ್ಕೋಸ್ಕರ ಅಥವಾ ನನಗೆ ಈ ಭಾಗದ ಗ್ರಾಮೀಣ ಜನರ ಅವರು ಇಲ್ಲೇ ಹುಟ್ಟಿ ಬೆಳೆದವರು, ಅದಕ್ಕೋಸ್ಕರ ಈ ಗ್ರಾಮೀಣ ಭಾಗದಲ್ಲಿ ನಾನೇನಾದರೂ ಒಂದು ಸಮಾಜಕ್ಕೆ ಸೇವೆ ಕೊಡಬೇಕೆನ್ನುವ ದೊಡ್ಡ ಉದ್ದೇಶ ಇಟ್ಕೊಂಡಿದ್ದೆ ಕೈ ಹಾಕಿದ್ದಾರೆ. ಅದಕ್ಕಾಗಿ ಅವರ ಹಿಂದೆ ಸಹ ಒಳ್ಳೆಯ ಅವರ ಆತ್ಮೀಯ ಮಿತ್ರರ ಒಂದು ಒಳ್ಳೆಯ ಟೀಮ್ ಇದೆ. ಎಲ್ಲರ ಒಂದು ಒಳ್ಳೆಯ ಮಾರ್ಗದರ್ಶನ ಇಟ್ಕೊಂಡು ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ. ಮಾಡುವ ಒಂದು ಕಂಪನಿಯನ್ನು ಮಾಡಿರ್ತಾರೆ. ಹಾಗೂ ಉಡುಪಿಯಲ್ಲೂ ಅದರ ಟ್ರೇಡಿಂಗ್ ಸೇಲ್ಸ್ ಒಂದು ಆಫೀಸನ್ನು ಮಾಡಿದ್ದಾರೆ. ಸೊ ಅವರಿಗೆ ಇನ್ನೂ ನಮ್ಮ ಒಂದು ಉತ್ತಮವಾಗಿ ಅವರ ಸಂಸ್ಥೆ ಬೆಳೆಯಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತೇನೆ. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಬಂದಂಥ ನಿಟ್ಟೆ ಜಸ್ಟಿಸ್ ಕೆ.ಎಸ್. ಹೆಗ್ಡೆ ಫೌಂಡೇಶನ್ ಮ್ಯಾನೇಜ್ಮೆಂಟ್ ಕಾಲೇಜಿನ ಗುರುಕೃಷ್ಣ ಭಟ್ ಅವರೇ, ಇವರು ನಮ್ಮ ಜೊತೆಗೆ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಸ್ಟಾರ್ಟ್ ಆದ ಮೊದಲಿಂದಲೂ ಇಲ್ಲಿ ಬಂದು ಟ್ರೈನಿಂಗ್ ಪ್ರೋಗ್ರಾಮಲ್ಲಿ ನಮ್ಮ ಜೊತೆ ಭಾಗಿಯಾಗಿ ಒಂದು ಉತ್ತಮ ರೀತಿಯಲ್ಲಿ ನಮಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಅವರಿಗೆ ನಾವು ಈ ಟ್ರಸ್ಟ್ನ ಪರವಾಗಿ ಧನ್ಯವಾದ ಅರ್ಪಿಸುತ್ತೇವೆ. ಹಾಗೆ ನಮ್ಮ ಗೆಳೆಯ ಮುನಿಯರ್ ಉದಯ್ ಶೆಟ್ಟರು ಅವರು ಎಲ್ಲರಿಗೂ ಪರಿಚಿತರೆ. ಅವರಿಗೂ ಈ ಹೊತ್ತಲ್ಲಿ ನಮ್ಮ ಈ ವನ ಮಹೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಹಾಗೂ ಇವತ್ತು ಈ ವೇದಿಕೆಯಲ್ಲಿದ್ದಾರೆ. ಅವರಿಗೂ ನಮ್ಮ ಟ್ರಸ್ಟ್ನ ಪರವಾಗಿ ಅನಂತ ಧನ್ಯವಾದಗಳು. ಹಾಗೆ ನಮ್ಮ ಊರಿನವರೇ ನಮ್ಮ ಮಿತ್ರರಾದ ಮಧುಕರ್ ಶೆಟ್ಟಿ ಇವರು ದಾನಿಗಳು, ಉಡುಗೆ ದಾನಿ ಅವರು ಈ ಸ್ಕಿಲ್ ಡೆವಲಪ್ಮೆಂಟ್ ಶೆಟ್ಟಿಗೆ ಅವರ ಪಾತ್ರನೂ ಇದೆ. ಅವರ ದಾನದಿಂದಲೂ ನಾವು ಮುಂದುವರಿಬೇಕಾಗ್ತದೆ. ಹಾಗೆ ಅವರಿಗೂ ನಮ್ಮ ಟ್ರಸ್ಟ್ನ ಪರವಾಗಿ ಅನಂತ ಧನ್ಯವಾದ ಅರ್ಪಿಸ್ತೇವೆ. ಹಾಗೆ ನಮಸ್ಕಾರ ಎಲ್ಲರಿಗೆ. ಕಳೆದ ವರ್ಷದಂತೆ ಈ ವರ್ಷವೂ ಕೂಡ ಉಡುಪಿ ಗ್ರಾಮೀಣ ಬಂಟರ ಸಂಘದ ವತಿಯಿಂದ ಜಾಬ್ ಮೇಳ ಮಾಡಲಿಕ್ಕೆ ಹೊರಟಿದ್ದೇವೆ. ನವೆಂಬರ್ 18, 19 2 ದಿವಸ ಈ ತಳನಗರ ಗ್ರಾಮೀಣ ಬಂಟರ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಸೆಂಟರಲ್ಲಿ 2 days ಜಾಬ್ ಮೇಳ ಮಾಡಲಿಕ್ಕೆ ಹೊರಟಿದ್ದೇವೆ. ಸುಮಾರು ಒಂದು 20-25 ಕಂಪನಿಗಳು ಬರುವ ಸಾಧ್ಯತೆ ಇದೆ. ಎಲ್ಲರೂ ಬನ್ನಿ, ಈ ಅವಕಾಶನ ಉಪಯೋಗಿಸಿಕೊಳ್ಳಿ. ಇದು ಸಾಧಾರಣ PUC ಲೆವೆಲಿಂದ ಈವನ್ MBA ಇಂಜಿನಿಯರಿಂಗ್ ಲೆವೆಲ್ ಅವರಿಗೂ ಕೂಡ ಅವಕಾಶ ಇರುವಂಥ ಅವಕಾಶಗಳನ್ನು ಮಾಡಿಕೊಡ್ತಾ ಇದ್ದೇವೆ. ತಾವೆಲ್ಲರೂ ಬನ್ನಿ, ಸಹಕರಿಸಿ. ಹಾಗೂ ಈ ಉದ್ಯೋಗ ಮೇಳ ಒಂದು ಒಳ್ಳೆಯ ರೀತಿ ಆಗುವಂತೆ, ಹೋದ ವರ್ಷ ಒಂದು 450 ಉದ್ಯೋಗಗಳು ಸೃಷ್ಟಿಯಾಗಿತ್ತು. ಈ ವರ್ಷ ಸಹ ಅಷ್ಟೇ ಆಗಿ ಅದಕ್ಕಿಂತ ಒಳ್ಳೆ ಆಗಲಿ ಅಂತ ನಿಮ್ಮ ಎಲ್ಲ ಸಹಕಾರದೊಂದಿಗೆ ನೀವು ಮಿತ್ರರಿಗೆ, ನಿಮ್ಮ ಬಂಧು ಬಳಗದವರಿಗೆ, ಯಾರಿಗೆಲ್ಲ ಉದ್ಯೋಗಗಳ ಅವಕಾಶ ಬೇಕಂತ ಹುಡುಕ್ತಾ ಇದ್ದಾರೋ ಅವರಿಗೆಲ್ಲ ಇದನ್ನು ಒಂದು ಇನ್ಫಾರ್ಮೇಷನ್ ಕೊಟ್ಟು ಈ ಉದ್ಯೋಗ ಮೇಳ ಒಂದು ಒಳ್ಳೆ ರೀತಿಯಿಂದ ಸಕ್ಸಸ್ಫುಲ್ ಆಗುವಾಗೆ ಮಾಡಬೇಕಂತ ವಿನಂತಿಸ್ತೇನೆ. ಥ್ಯಾಂಕ್ ಯು.